ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಮಳೆ ಮರಣ ಮಳೆಗೆ ಉತ್ತರ ಕನ್ನಡ ನಲುಗಿ ಹೋಗಿದೆ. ವರ್ಣನ ರೌದ್ರ ನರ್ತನಕ್ಕೆ ಗುಡ್ಡಗಳು ನೆಲಕ್ಕಪ್ಪಳಿಸಿವೆ. ಮೆಗಾ ಸ್ಫೋಟಕ್ಕೆ ಅಂಕೋಲದ ಶೀರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಭೂಸಮಾಧಿಯಾಗಿದ್ದಾರೆ. ಅಂದು ಗುಡ್ಡ ಕುಸಿದು 2 ಗ್ಯಾಸ್ ಟ್ಯಾಂಕರ್ಗಳು ನೀರಲ್ಲಿ ಕೊಚ್ಚೋಗಿದ್ವು. ಆದರೆ ಈ ಪೈಕಿ 1 ಲಾರಿ ಮಣ್ಣಿನಡಿಯಲ್ಲಿ ಸಿಲ್ಕೊಂಡಿದೆ. ಅದೇ ಲಾರಿಯಲ್ಲಿದ್ದ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನಂತೆ. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ. ಅಂದು ಗುಡ್ಡ ಕುಸಿದ ಮಾರನೇ ದಿನ ಬೆನ್ಸ್ ಕಂಪನಿಯ ಲಾರಿಯಲ್ಲಿದ್ದ ಚಾಲಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಳಿಕ ಅನುಮಾನ ಬಂದು ಲಾರಿಯಲ್ಲಿದೆ ಅಂತ ಕಂಪನಿಯವರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಈ ವೇಳೆ ಗುಡ್ಡ ಕುಸಿತ ಜಾಗದಲ್ಲೇ ಲಾರಿಯ ಲೊಕೇಶನ್ ತೋರಿಸಿದೆ. 9:09ವರೆಗೆ. ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ. ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ. ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಲಾರಿಯ ಮಾಲೀಕ ಸ್ಥಳಕ್ಕೆ ಬಂದು ನೋಡಿದಾಗ ಲಾರಿ ಲೊಕೇಶನ್ ಪತ್ತೆಯಾದ ಜಾಗದಲ್ಲೇ ಗುಡ್ಡದ ಮಣ್ಣು ತುಂಬಿಕೊಂಡಿರೋದು ಕಾಣಿಸಿದೆ. ಹೀಗಾಗಿ ಇದೇ ಮಣ್ಣಿನಡಿ ಲಾರಿ ಸಿಲ್ಕೊಂಡಿದೆ ಅಂತ ಲಾರಿ ಮಾಲೀಕನ ಅನುಮಾನ. ಅಷ್ಟೇ ಅಲ್ಲದೆ ನಿನ್ನೆ ಲಾರಿ ಚಾಲಕನ ಮೊಬೈಲ್ ಮತ್ತೆ ಸ್ವಿಚ್ ಆನ್ ಆಗಿದೆಯಂತೆ. ಅಂದರೆ ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ, ಒಳಗಡೆ ಬದುಕಿದ್ರೆ. ಇನ್ನು ಈ ಲಾರಿಯಲ್ಲಿ AC ಕ್ಯಾಬಿನ್ ಇದೆ. ಹೀಗಾಗಿ ಲಾರಿ ಚಾಲಕ ಇನ್ನೂ ಬದುಕಿರ್ಬೋದು ಅನ್ನೋದು ಮಾಲೀಕನ ವಾದ. ಮೊದಲ AC ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಅದರಲ್ಲಿ ಅವನು ಬದುಕಿದ್ರೆ ನಾವು ಎಲ್ಲರೂ ಒಂದು ಹ್ಯುಮ್ಯಾನಿಟಿ ಇರುತ್ತಲ್ಲ, ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ಕೊಡಬೇಕು. ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು? ಅದೇ, ಇಡೀ ಕೇರಳನೇ ಪ್ರಾರ್ಥನೆ ಮಾಡ್ತಾ ಇದೆ ಅಲ್ಲಿ. ಇದನ್ನೆಲ್ಲ ನೋಡಿದ್ರೆ ಲಾರಿ ಚಾಲಕ ಮಣ್ಣಿನಡಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಸಾಧ್ಯತೆಯನ್ನ ಯಾವುದೇ ಕಾರಣಕ್ಕೂ ಅಲ್ಲಗೆಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐ ಥಿಂಕ್ ನಾಗೇಂದ್ರ ಆ್ಯಂಡ್ ನಾನು ಇಡೀ ಡೆಸ್ಕ್ಗೆ ಹೇಳೋದು ಒಂದು ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದನ್ನು ಭಾಳ ದೊಡ್ಡ ಹೈಲೈಟ್ ಮಾಡಿ ಭಾರತ್ ಬೆನ್ಸ್ನ ಲಾರಿ ಅದು. ಹೌದು. ಆ 2 ಲಾರಿ ಈ ಕಡೆ ಇದೆ, ಅದರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದ್ರೆ ಅಲ್ಲೊಂದು ಲಾರಿ ನಿಂತಿತ್ತು, ಗೊತ್ತೇ ಇಲ್ಲ ವಿಷಯ ಇದು. ಅದರ ಮೇಲೆ ಮಣ್ಣು ಬಿದ್ದಿದೆ. ಭಾರತ್ ಬೆನ್ಸ್ ಅವರು ಈಗ ನೀವು ಇದು ಮಾಡ್ತಿರಲ್ಲ, ಯಾವುದು ಓಲಾ ಮಾಡ್ತಿರಲ್ವಾ, ಓಲಾ ಮಾಡುವಂಗೆ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಲಾರಿಯಲ್ಲಿದೆ ಅಂತೇಳಿ. ಅದು ಅಲ್ಲಿ ತೋರಿಸ್ತಾ ಇದೆ ಲೊಕೇಶನ್ ಅಲ್ಲಿ ಮಣ್ಣಿದೆ. ಕೇರಳ ಮೂಲದವರು ಅವರು, ಮಣ್ಣಿದೆ. ಕೇರಳೈಟ್ಸ್ ಕೂಡ ಬಂದಿದ್ದಾರೆ ಈಗ, ಅಲ್ಲಿಂದ DOSP ಎಲ್ಲ ಕರ್ಕೊಂಡ್ ಬಂದಿದ್ದಾರೆ, ಮೀಡಿಯಾ ಎಲ್ಲ ಬರ್ತಾ ಇದೆ ಅಲ್ಲಿಗೆ. ಅಲ್ಲಿ ಏನಾಗಿದೆ, ಭಾರತ್ ಬೆನ್ಸ್ ಗಾಡಿ ಆಗಿರೋ ಕಾರಣಕ್ಕಾಗಿ ವೆರಿ ಸ್ಟ್ರಾಂಗ್ ಗಾಡಿ, AC ಗಾಡಿ ಅದು. ಈಗ ಭಕ್ತ ಕುಮಾರ್ ತರ ಆಗಿದೆ. ಸಾರಿ, ನಾನು ಆ ಥರ ಹೇಳೋದಲ್ಲ. ಭಕ್ತ ಕುಮಾರ್ ಸಿನಿಮಾದಲ್ಲಿ ಒಂದು ಇದೆಯಲ್ಲ, ಮಣ್ಣು ಹಾಕಿರ್ತಾರೆ ರಾಜ್ಕುಮಾರ್, ಆ ಥರ ಅದಂಗಿದೆ ಅದು. ಅಂದ್ರೆ ಒಳಗೆ AC ಇದ್ದ ಕಾರಣಕ್ಕಾಗಿ ಸ್ವಲ್ಪ ಅಂದ್ರೆ ನಿಮ್ಗೆ ಎಲ್ಲಿಂದಾದರೂ ಇಷ್ಟೇ ಶ್ರುತಿ ಹೇಳಿಕ್ಕಿರೋದು. ಫುಡ್ ಗಿಡ್ಡು ಸ್ವಲ್ಪ ಮಟ್ಟಿಗೆ ಇರ್ಬೋದು. ಆಮೇಲೆ ನೀರಿಗಿರಿದ್ರು ಕೂಡ ಒಂದು 3 ದಿವಸ ಬದುಕ್ಬೋದು, ನೀರಿದ್ರೆ ಬದುಕ್ಬೋದು. ನಿಮಗೆ ಇಲ್ಲಿ ಗಂಗಾರಾಮ್ ಕಟ್ಟಡ ಬಿದ್ದಾಗ, ಕಪಾಲಿ ಥಿಯೇಟರ್ ಬಿದ್ದಾಗ ಒಬ್ಬಾತ ಹಲವಾರು ದಿನಗಳ ಕಾಲ ಬದುಕಿರ್ತಾನೆ. ಇಲ್ಲಿ ಕೂಡ ಏನು ಗೊತ್ತಾ, AC ರೂಮ್ ಇದೆಯಲ್ವಾ, ಅಲ್ಲಿ ಮೊಬೈಲ್ ಸ್ವಿಚ್ ಆನ್ ಮಾಡೋಕ್ಕೆ ಅವಕಾಶ ಇರ್ಬೋದು. ಏನ್ ಮಾಡ್ತಾರೆ, ಗಾಡಿ ಆನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಸ್ವಿಚ್ ಆನ್ ಆಗ್ತಾ ಇದಾರೆ ಅಂತೇಳಿ ಹೆಂಡತಿ ಹೇಳ್ತಾ ಇದಾರಂತೆ. ಅವ್ರಿಗೇನೋ ಮಾಹಿತಿ ಅಂತ ಬರ್ತಾ ಇರ್ಬೋದು. ಬದುಕುಳಿದಿರೋ ಸಾಧ್ಯತೆ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಜಿಲ್ಲಾಡಳಿತ ಅಲ್ಲಿ ಹೇಗಾದ್ರೂ ಮಾಡಿ ಅವರನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು.
ನಾಗೇಂದ್ರ ಇದ್ದಾರೆ. ನಾಗೇಂದ್ರ, ಇದು ಕೇರಳದಲ್ಲೂ ಕೂಡ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ತರ್ತೀನಿ. ಕೇರಳದಲ್ಲೂ ಚರ್ಚೆ ಆಗ್ತಾ ಇದೆ, ನೀವು ಕೂಡ ಅದನ್ನು ಹೇಳಿ. ಸಾಧ್ಯತೆ ಇದೆ ಅಂದರೆ ನೀವು ಹೇಳ್ದಂಗೆ ಭಾರತ್ ಬೆಂಜು ಅವ್ರು ಇದ್ದಾರೆ, ಲಾರಿ ಇದೆ, ಆದರೆ ಮಣ್ಣು ಬಿದ್ದದ್ದು ಯಾರಿಗೂ ಗೊತ್ತಿಲ್ಲ. ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಅದರಲ್ಲಿ ತೆಗೆಯುವಂಥ ಕಾರ್ಯಗಳು ಆಗ್ತಾ ಇದೆಯಾ, ತೋರಿಸ್ಬೋದಾ? ಜಯಪ್ರಕಾಶ್, ಈಗ ಈ ಒಂದು ರಸ್ತೆಯಲ್ಲಿ ಈಗ ಬ್ಲಾಕ್ ಮಾಡಿದ್ದಾರೆ ನೋಡಿ. ಇದೇ ರಸ್ತೆಯಲ್ಲಿ ಮುಂದಗಡೆ ಆ ಒಂದು ಶಿರೂರು ಗುಡ್ಡ ಕುಸಿರುವಂಥದ್ದು, ಅದೇ ಜಾಗದಲ್ಲಿ ಭಾರತ್ ಬೆನ್ಸ್ಗೆ ಸೇರಿದಂಥ ಲಾರಿ ಕೂಡ ಇದೆ ಅನ್ನುವ ಮಾಹಿತಿಯನ್ನು ಭಾರತ್ ಬೆನ್ಸ್ ಕಂಪನಿಯವರು ತಿಳಿಸ್ತಾ ಇದ್ದಾರೆ. ಜೊತೆಗೆ ಅರ್ಜುನ್ ಏನಿದ್ದಾನೆ ಆ ಒಂದು ಚಾಲಕ, ಅರ್ಜುನನ ಫೋನ್ ರಿಂಗ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ನಿನ್ನೆಯೂ ಕೂಡ ರಿಪಬ್ಲಿಕ್ ಕನ್ನಡ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಾಡುವ ಮೂಲಕ ಅಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅವರು ಹೇಳಿದ್ದು ನೋಡಿ, ಈಗ ಗುಡ್ಡ ಕುಸಿದೆ, 2 ವೇ ಇದೆ, ಆ ಗುಡ್ಡದ ಪಕ್ಕದಲ್ಲಿರುವಂಥ ರಸ್ತೆಯಲ್ಲಿ ಅದು ನಿಂತಿದೆ, ಅದರ ಲೊಕೇಶನ್ ತೋರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಕದಲ್ಲಿ ನಾವು ಕ್ಲಿಯರ್ ಮಾಡಿದ್ದೀವಿ, ಆ ಮಣ್ಣನ್ನು ಕೂಡ ಕ್ಲಿಯರ್ ಮಾಡ್ತಾ ಹೋಗ್ತಾ ಅದನ್ನು ಕೂಡ ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಈಗ ಆಲ್ಮೋಸ್ಟ್ ನೀವು ಹೇಳಿದಂತೆ ಜಯಪ್ರಕಾಶ್ ಶೆಟ್ಟಿ, ಕೇರಳದ ಮಾಧ್ಯಮದವರು, ಕೇರಳದಿಂದ ಪೊಲೀಸರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಕೂತಿದ್ದಾರೆ, ಕೇರಳ ಮಾಧ್ಯಮದವರು ಕೂತಿದ್ದಾರೆ. ಯಾರನ್ನು ಕೂಡ ಈಗ ಆ ಒಂದು ಭಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಈಗ ನಮ್ಮೊಂದಿಗೆ ಅಬ್ದುಲ್ ಅವರಿದ್ದಾರೆ, ಇದೇ ಒಂದು ಭಾರತ್ ಬೆನ್ಸ್ ಕಂಪನಿಯ ಸಿಬ್ಬಂದಿ ಆಗಿದ್ದಾರೆ. ಸರ್, ಈಗ ಯಾವ ಅಧಿಕಾರಿಗಳೇ ನನ್ನ ಗಮನಕ್ಕೆ ತಂದ್ರಿ ಈ ಥರ ಅರ್ಜುನ್ ಫೋನ್ ರಿಂಗ್ ಆಗ್ತಾ ಇದೆ, ಲಾರಿ ಕೂಡ ಅದೇ ಜಾಗದಲ್ಲಿ ಇದೆ ಅಂತ ಹೇಳಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹುಡುಕಾಟ ನಡೀತಾ ಇದೆ, ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ? ಈಗಲೂ ಈಗ ಏನಾಗಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಈಗ ನಿನ್ನೆ ತನಕ ಎಲ್ಲರಿಗೂ ಅಲ್ಲಿ ತನಕ ಬಿಡ್ತಾ ಇದ್ದೀವಿ. ಈಗ ಏನಾಗಿದೆ, ಇದು ಕೇರಳದಲ್ಲಿ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಆಮೇಲೆ ಈಗ ಬಿಡ್ತಾ ಇಲ್ಲ. ಈಗ ಏನಾಗಿದೆ ಅಂದರೆ ಮತ್ತೆ ನಿನ್ನೆಯೂ ಕೂಡ ಗುಡ್ಡ ಕುಸಿದೆ, ಹಾಗಾಗಿ ಎಲ್ಲರ ಸೇಫ್ಟಿಗೋಸ್ಕರ ಈಗ ಇಲ್ಲಿ ಬ್ಲಾಕ್ ಮಾಡೋದು. ಮತ್ತೆ ಮುಂದೆ ಆ ಲೊಕೇಶನ್ ನಿಮ್ಮಲ್ಲಿ ಈಗ ಮೊಬೈಲಲ್ಲಿ ಇದೆಯಾ, ಅದನ್ನು ನೋಡ್ಬೋದು, ಅದು ನಿಮ್ಮ ಏನಾದರೂ GPS ಅಲ್ಲಿ? ಎಸ್ ಜಯಪ್ರಕಾಶ್ ಶೆಟ್ಟಿ, ನೋಡಿ ಈಗ ಅದನ್ನು ಅವರು ಚೆಕ್ ಮಾಡ್ತಿದ್ದಾರೆ ನೋಡಿ, ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಯಾವ ಜಾಗದಲ್ಲಿ ತೋರಿಸ್ಬೋದು ನಮಗೆ, ಅದನ್ನ ಟ್ರ್ಯಾಕ್ ಮಾಡ್ತೀರಿ ನಿಮ್ಮ ಗಾಡಿದು ಅಂತೇಳಿ ನೋಡಿ. ಜಯಪ್ರಕಾಶ್ ಶೆಟ್ಟಿ, ಆ ಲೊಕೇಶನ್ ಅಲ್ಲಿ ಇರೋದು ಈಗ ನಾವು ಇದು GPS ನೋಡಿ, ಈಗ GPS ತೋರಿಸ್ತಿದ್ದಾರೆ. GPS ಅಲ್ಲಿ ಈ ಯೆಲ್ಲೋ ಕಲರ್ ಅಲ್ಲಿ ಇರುವ 2 ಗೀಟಿ ಅಂದ್ರೆ ಅದು ರೋಡು, ಹೈವೇ ರೋಡು. ಹೈವೇ ರೋಡಿನ ಲೆಫ್ಟ್ ಸೈಡ್ ಅಲ್ಲಿ ನಮ್ ಗಾಡಿ ಪಾರ್ಕ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಗುಡ್ಡದ ಪಕ್ಕದಲ್ಲಿ ಅಲ್ಲ ರೆಡ್ ಕಲರ್ ಇರೋದು ಅದು ನಿಮ್ಮ ಗಾಡಿ, ಲೋರಿ. ಅದು ನಮ್ಮ ಈಗ ಅದು ರಿವರ್ ಅಲ್ಲಿ ಇದ್ರೆ ಈ ರೆಡ್ ಕಲರ್ ಇಲ್ಲಿ ಇರ್ತಿತ್ತು, ರಿವರ್ ಅಲ್ಲಿ ಇರ್ತಿತ್ತು. ಈಗ ಅಲ್ಲೇ ಇದೆ ಅಂತೇಳಿ ನಿಮ್ಮ ಅನುಮಾನ? ಅಲ್ಲ, ನಾನೆಲ್ಲ ಕಂಪನಿಯವರು ಹೇಳ್ತಾ ಇರೋದು ಅಲ್ಲೇ ಇದೆ ಅಂತೇಳಿ. ಓಕೆ, ನೀವೀಗ ಅವ್ರಿಗೆ ಹೇಳಿದಿರಾ ಸಂಬಂಧಪಟ್ಟಂತವ್ರಿಗೆ? ಅದೆಲ್ಲ ಹೇಳಿದ್ದೀನಿ. ಈಗ 4 ದಿನ ಆಯ್ತು ಅದೆಲ್ಲ ಹೇಳಿದ್ದು. ಈಗಲೇ ಅದನ್ನು ಮಾಡಿಲ್ಲ ಅಂತ ಏನ್ ಮಾಡೋದು ಅದಕ್ಕೆ? ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಂಥದ್ದು ಈ ಥರ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ನೋಡಿ ಜಯಪ್ರಕಾಶ್ ಶೆಟ್ಟಿ, ಈಗ ಅವ್ರು ಅದೇ ಮಾತನ್ನು ಹೇಳ್ತಾರೆ, ಅದೇ ಜಾಗದಲ್ಲಿದೆ. ಯಾಕೆಂದರೆ ನಮಗೆ ಟ್ರ್ಯಾಕ್ ಸಿಗ್ತಾ ಇದೆ, ಟ್ರ್ಯಾಕಲ್ಲಿ ಟ್ರ್ಯಾಕ್ ಮಾಡಿದಾಗ ಒಂದು GPS ಮೂಲಕ ಅದೇ ಜಾಗದಲ್ಲಿದೆ. ಅದು ನದಿನಾಗ ಬಿದ್ದಿದ್ರೆ ಆ ಒಂದು ಜಾಗದಲ್ಲಿ ಅದು ಇರೋದು ತೋರಿಸ್ತಾ ಇರಲಿಲ್ಲ, ಬೇರೆ ಜಾಗಕ್ಕೆ ಅದು ಶಿಫ್ಟ್ ಆಗೋದ್ರ ಬಗ್ಗೆ ಕೂಡ ನಮಗೆ ಮೂಮೆಂಟ್ ನಮಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳಿದ್ರೆ. 4 ದಿನ ನಾವು ಹೇಳ್ತಾ ಇದ್ವಿ ಇಲ್ಲಿ ಕಾರ್ಯಾಚರಣೆ ತಡವಾಗಿ ಮಾಡ್ತಾರೆ ಅಂತೇಳಿ. ಆದರೆ ನಾವು ಕೂಡ ಗಮನಿಸಿದ್ವಿ, ಅಲ್ಲಿ ಮಣ್ಣನ್ನು ತೆಗಿತಾ ಬರ್ತಾರೆ, ಆ ಒಂದು ಜಾಗದಲ್ಲಿ ಏನೀಗ ಇವ್ರ ಕಂಪನಿಯವರು ಏನು ಆರೋಪವನ್ನು ಮಾಡ್ತಾರೆ ಅದೇ ಜಾಗದಲ್ಲಿದೆ ಅಂತೇಳಿ. ಆ ಜಾಗಕ್ಕೆ ತಲುಪೋದಕ್ಕೂ ಕೂಡ ಈಗ ಇಲ್ಲಿನ ಸ್ಥಳೀಯ ರಕ್ಷಣಾ ಪಡೆಗಳು ಕೂಡ ಮುಂದಾಗ್ತಾ ಇರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ನೋಡಿ, ಇಲ್ಲಿ ಭಾಳ ಮುಖ್ಯ ಏನು ಗೊತ್ತಾ, ಇಲ್ಲಿ ಎಷ್ಟು ಮಣ್ಣಿದೆ ಅಂತಂದರೆ, ಇಲ್ಲೊಂದು ಮಾಹಿತಿ ಬಂತು ನನಗೆ. ಕೇರಳದಿಂದ ಲಾರಿ ಚಾಲಕ 22 ನಿರಂತರವಾಗಿ ಮಣ್ಣನ್ನು ನಿನ್ನೆ ಎಷ್ಟು 3 ಕಿಲೋಮೀಟರ್ 60,000 ಟನ್, ಆ ಲಾರಿ ಮೇಲೆ 60,000 ಟನ್ ಮಣ್ಣು ಬಿದ್ದಿದೆ ಅಂತ. ಈಗ ಅವ್ರ ಪಾಪ ಅವ್ರು ಏನು ಹೇಳ್ತಾರೆ, ಈಗ ಭಾಳ ಸೀರಿಯಸ್ ಆಗಿ ತಗೋಬೇಕು. ನಾವು ಕೂಡ ರಿಪಬ್ಲಿಕ್ ಕನ್ನಡ ಇದನ್ನು ಭಾಳ ಸೀರಿಯಸ್ ಆಗಿ ತಗೋತಾ ಇದೆ. ಆ ಮಣ್ಣನ್ನು ತೆಗೆಯುವಂಥದ್ದಾಗಬೇಕು. ಆತ ಬದುಕಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇಲ್ಲ ರೀ, ಮಣ್ಣಿನಡಿ ಸಿಲುಕಿರುವಂಥದ್ದು. ಏನೆಲ್ಲ ಪ್ರಯತ್ನಗಳಾಗಬೇಕು ಖಂಡಿತವಾಗಿ ಮಾಡ್ತೀವಿ. ಇದನ್ನು ಭಾಳ ದೊಡ್ಡ ಸುದ್ದಿಯಾಗಿ ನಾವು ತಗೊಳ್ತಾ ಇದ್ದೀವಿ. ಈಗ ಒಂದು ವೇಳೆ ಕೇಂದ್ರದ ಗಮನಕ್ಕೆ ತರಬೇಕು ಅಂತಂದ್ರೂ ಕೂಡ, ಸೇನೆ ಬರಬೇಕಂದ್ರೂ ಕೂಡ ಅದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಅದು ಅವರಿಗೆ ಬೇರೆ ಬೇರೆ ರೀತಿಯ ಅವಕಾಶಗಳಿರುತ್ತೆ.